ನಮಸ್ತೆ ಸ್ನೇಹಿತರೆ, ಎಲ್ಲ ಹೆಣ್ಣು ಮಕ್ಕಳು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ವಿಚಾರ ಇದು. ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಸತತವಾಗಿ ಋತುಸ್ರಾವ ಆದ ನಂತರ ಅವರ ಒಂದು ದೇಹದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಸೊ ಹಾಗೆ ಅವರ ಒಂದು ನಾವು ಪ್ರೈವೇಟ್ ಪಾರ್ಟ್ ಅಂತ ಹೇಳ್ತೀವಿ, ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇವಾಗ ನಾವು ಋತುಮತಿಯಾಗಿದ್ದೀವಿ ಅಂತ ಹೇಳಿ ಗೊತ್ತಾದ ನಂತರ ನಾವು ಪ್ರತಿ ತಿಂಗಳು ಕೂಡ ಋತುಸ್ರಾವದ ಆದ ನಂತರ ನಮ್ಮ ಒಂದು ಯೋನಿಯ ಭಾಗ ಏನಿರುತ್ತೆ ಅದನ್ನು ನಾವು ಸ್ವಚ್ಛವಾಗಿ ಕಾಪಾಡ್ಕೊಳ್ಬೇಕಾಗಿರುತ್ತೆ. ಅದನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂತ ಅಂದರೆ ಆ ಒಂದು ಯೋನಿಯ ಭಾಗದಲ್ಲಿ ಪಿಂಪಲ್ಸ್, ಗುಳ್ಳೆಗಳಾಗುವಂಥದ್ದು, ಅದರಲ್ಲಿ ವೈಟ್ ಪಸ್ ಇರುವಂತಹದ್ದು ತುಂಬಾ ಅತಿ ಹೆಚ್ಚು ನೋವನ್ನು ಕೊಡುವಂತಹ ಒಂದು ಸಂದರ್ಭ ಆಗಿರುತ್ತೆ. ಸೊ ಇದೆಲ್ಲದನ್ನು ಕೂಡ ನಾವು ಮುಖ್ಯವಾಗಿ ಕಾಪಾಡ್ಕೊಳ್ಬೇಕು, ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ನಾವು ಯೋನಿಯ ಭಾಗವನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಮೊದಲನೇದಾಗಿ ಅತಿ ಹೆಚ್ಚು ಬಿಸಿ ನೀರಿನಿಂದ ನಾವು ಅದನ್ನು ಉಜ್ಜಿ ತೊಳೆಯಬಾರ್ದಾಗಿರುತ್ತೆ. ಉಗುರು ಬೆಚ್ಚಗಿನ ನೀರಿನಿಂದ ತೊಳಿಬೇಕಾಗಿರುತ್ತೆ. ಸೋಪು, ಸಾಬೂನು ಇವುಗಳಿಂದ ನಾವು ತೊಳಿಬಾರ್ದಾಗಿರುತ್ತೆ. ಯಾಕಂದರೆ ಅದರಲ್ಲಿರುವಂತಹ ಆ್ಯಸಿಡ್ ಕಂಟೆಂಟ್, ಆಲ್ಕೋಹಾಲಿಕ್ ಕಂಟೆಂಟ್ಗಳು ಕೂಡ ನಮ್ಮ ಯೋನಿಯ ಭಾಗವನ್ನು ತುಂಬಾ ಘಾಸಿಗೊಳಿಸುವಂತಹ ಒಂದು ಕೆಮಿಕಲ್ಸ್ಗಳಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಬಳಸಬಾರ್ದಾಗಿರುತ್ತೆ. ಇನ್ನು ನಾವು ಆ ಯೋನಿಯ ಒಂದು ಭಾಗದಲ್ಲಿರುವಂತಹ ಕೂದಲುಗಳನ್ನು ತೆಗೆದ ನಂತರ ಅಲ್ಲಿ ಆಗುವಂತಹ ಪುಟ್ಟ ಪುಟ್ಟ ಗುಳ್ಳೆಗಳಿಂದ ಕೂಡ ಅತಿ ಹೆಚ್ಚಾಗಿ ತುರಿಕೆ ಉಂಟಾಗೋದು ಮತ್ತು ನೋವು ಉಂಟಾಗುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಯೋನಿಯ ಭಾಗದಲ್ಲಿರುವಂತಹ ಕೂದಲನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತೆಗಿಬಾರ್ದಾಗಿರುತ್ತೆ. ಟ್ರಿಮ್ ಅಂದರೆ ಕತ್ತರಿಯ ಸಹಾಯದಿಂದ ಅದನ್ನು ತೆಗಿಬಹುದು. ನೀವು ಪೂರ್ತಿಯಾಗಿ ಅದನ್ನು ಶೇವ್ ಮಾಡಿ ತೆಗಿತೀನಿ ಅಂತ ಅಂದರೆ ಅದರಲ್ಲಿ ನಮಗೆ ತುಂಬಾ ನೆಗೆಟಿವ್ ಆಗಿ ಆಗೋದು. ಅದು ನಮ್ಮ ಯೋನಿಯ ಭಾಗವನ್ನು ಕಾಪಾಡುವಂತಹ ಒಂದು ಸುರಕ್ಷತೆಯ ಒಂದು ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅದರಿಂದ ತೆಗೆಯೋದ್ರಿಂದ ಅದರಿಂದ ನಮಗೆ ಯೋನಿಯ ಭಾಗಕ್ಕೆ ಅತಿ ಹೆಚ್ಚಾಗಿ ನೋವು ಉಂಟಾಗುತ್ತದೆ. ಸೊ ಹಾಗಾಗಿ ನಾವು ಯೋನಿಯ ಭಾಗವನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತಂದ್ರೆ ಈ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗಿರುತ್ತೆ. ಋತುಚಕ್ರ ಬರುವ ಸಮಯದಲ್ಲಿ 2-3 ದಿನಗಳ ಹಿಂದೆ ಮುಂದಿನ ಸಮಯದಲ್ಲಿ ನಮಗೆ ಈ ರೀತಿಯಾದ ಪಿಂಪಲ್ಗಳು ಕಾಣಿಸುತ್ತೆ. ಹಾಗಿದ್ರೆ ಈ ರೀತಿಯ ಪಿಂಪಲ್ಗಳು ಬರೀ ಯೋನಿಯ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತಾ? ಇಲ್ಲ, ನಮಗೆ ಕಂಕುಳ ಭಾಗದಲ್ಲಿ ಕೂಡ ಕಾಣಿಸ್ಕೋಬಹುದು. ಇದರಿಂದ ನಾವು ಪಾದದಲ್ಲಿ ಮತ್ತೆ ನಮ್ಮ ಹಿಂಭಾಗದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅತಿ ಹೆಚ್ಚು ನೋವನ್ನು ಪ್ರತಿದಿನ ಕೂಡ ನಾವು ಉಗುರು ಬೆಚ್ಚಗಿನ ನೀರಿನಿಂದ ನಮ್ಮ ಯೋನಿಯನ್ನು ತೊಳೆದುಕೊಳ್ಳಬೇಕಾಗಿರುತ್ತದೆ. ಹಾಗೆ ಯೋನಿಯ ಕೂದಲುಗಳನ್ನು ಕೂಡ ನಾವು ಪೂರ್ತಿಯಾಗಿ ತೆಗೆಯಬಾರದು. ಕತ್ತರಿಯ ಮೂಲಕ ಯೋನಿಯ ಕೂದಲುಗಳನ್ನು ತೆಗೆಯುವುದರಿಂದ ನಮ್ಮ ಯೋನಿಯ ಭಾಗವನ್ನು ಪಬ್ಲಿಕ್ ಟಾಯ್ಲೆಟ್‌ಗಳನ್ನು ಮಾಡೋದ್ರಿಂದ ಕೂಡ ನಮ್ಮ ಯೋನಿಯ ಭಾಗ ಸುರಕ್ಷಿತವಾಗಿದ್ದರೆ ಉಂಟಾಗುತ್ತೆ. ಹಾಗಾಗಿ ಸುರಕ್ಷತೆ ಇರುವಂತಹ ಜಾಗದಲ್ಲಿ ಸ್ವಚ್ಛವಾಗಿರುವಂತಹ ಶೌಚಾಲಯಗಳನ್ನು ಬಳಸುವುದರಿಂದ ನಾವು ನಮ್ಮ ಯೋನಿಯನ್ನು ಹೆಣ್ಣು ಮಕ್ಕಳ ಅರಿವಿಗಾಗಿ ಮಾಡಿದ ಈ ಪುಟ್ಟ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ